ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ತುಂಬ ದಿನಗಳಾಯಿತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿ. ಆಗಾಗ ಸ್ವಲ್ಪ ಗ್ಯಾಪ್ ಕೊಟ್ಬಿಡ್ತೀನಿ. ಇವತ್ತು ಅನ್ನ ಚಟ್ನಿ ಮಾಡಿ ಇಟ್ಟಿದ್ದೀನಿ ನಾಷ್ಟಕ್ಕೆ. ಯಾಕೆಂದರೆ ಮಧ್ಯಾಹ್ನ ಹೆಂಗಿದ್ರು ಸಾಂಬಾರು ಮಾಡಬೇಕು, ಅದಕ್ಕೋಸ್ಕರ ಇವಾಗ ಅರ್ಜೆಂಟ್ಗೆ ಅನ್ನ ಮತ್ತು ಚಟ್ನಿ ಮಾಡಿದ್ದೀನಿ, ಕಾಯಿ ಚಟ್ನಿ. ಸೊ ನಾನು ಇವತ್ತು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಎಲ್ರಿಗೂ ಆಲ್ರೆಡಿ ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿರೋದ್ರಿಂದ ಗೊತ್ತಿರುತ್ತೆ ನೇರಳೆ ಹಣ್ಣು ಬೀಜ ಬಿಸಾಕಬಾರ್ದು, ಅದರಿಂದ ಬೆನಿಫಿಟ್ಸ್ ಇದೆ ಅಂತ ಹೇಳಿ. ನಾನು ಅದಕ್ಕೋಸ್ಕರ ನೋಡಿ ತಿಂದ್ಬಿಟ್ಟು, ಬಟ್ ನಿನ್ನೆ ಒಂದು ಡಾಕ್ಟರ್ ಹೇಳಿದ್ದು ವಿಡಿಯೋದಲ್ಲಿ ನೋಡಿದೆ. ಅವ್ರು ಹೇಳಿದ್ದಾರೆ ಇದನ್ನು ಹಾಗೆ ಒಣಗಿಸ್ಬಾರ್ದಂತೆ. ನಾವು ಹಾಗೆ ಇಟ್ಬಿಟ್ಟಿದ್ವಿ, ಸಿಪ್ಪೆ ತೆಗೆದು ಒಣಗಿಸ್ಬೇಕಂತೆ. ಇದನ್ನ ಹಾಗೆ ತಿನ್ನಬಾರ್ದಂತೆ ಸಿಪ್ಪೆ ಸಮೇತ. ಇದ್ರೊಳಗಡೆ ಒಂದು ಗ್ರೀನ್ ಕಲರ್ ಬೀಜ ಇರುತ್ತೆ, ಅದನ್ನು ಮಾತ್ರ ಒಣಗಿಸ್ಬೇಕಂತೆ. ಈಗ ನಾನು ಇಷ್ಟು ಬೀಜಗಳನ್ನ ಈಗ ಸಿಪ್ಪೆ ಮತ್ತು ಕಾಯಿ ಸಪ್ರೇಟ್, ಅಂದರೆ ಸಿಪ್ಪೆ ಮತ್ತು ಬೀಜ ಸಪ್ರೇಟ್ ಮಾಡಬೇಕು. ಸೊ ಇದೆಲ್ಲ ಸಪ್ರೇಟ್ ಮಾಡಿದ್ಮೇಲೆ ಸಿಗ್ತೀನಿ ಆಯಿತಾ. ಆಮೇಲೆ ಒಣಗ್ಸೋಕ್ಕೆ ಮತ್ತೆ ಇಡ್ತೀನಿ. ಅಷ್ಟಿದು ಒಣಗಿಲ್ಲ, ನೋಡೋಣ ಸಿಪ್ಪೆ ಹೆಂಗೆ ತೆಗಿಬೋದು ಅಂತ ಹೇಳಿ. ಮತ್ತು ಇದನ್ನು ತೆಗೆದುಬಿಟ್ಟು ಮತ್ತೆ ನಾನು ವೀಡಿಯೋ ಮಾಡ್ತೀನಿ. ನೋಡಿ, ಅವಾಗೇ ಸಿಗ್ತೀನಿ ಅಂತ ಹೇಳಿದ್ದೆ ಅಲ್ವಾ ವಿಡಿಯೋದಲ್ಲಿ, ಇದನ್ನ ಸಿಪ್ಪೆ ತೆಗಿಬೇಕು ಅಂತ ಹೇಳಿ. ಅದಕ್ಕೂ ಮುಂಚೆ ಇನ್ನೊಂದು ಸಲ ನಾನು ಇದ್ರ ಬಗ್ಗೆ ಹೇಳಲೇಬೇಕು ಅನಿಸ್ತು. ಯಾಕೆ ಅಂತ ಅಂದರೆ ನೋಡಿ, ನಂಗೊಂದು ಇಷ್ಟೇ ಸಿಕ್ಕಿದ್ದು. ಯಾಕೆ ಅಂದರೆ ನೋಡಿ, ಇದರೊಳಗೆಲ್ಲ ಹುಳಗಳು ತಿಂದ್ಕೊಂಡು, ಹುಳ ನೋಡಿ ಹೆಂಗೆ ಹೋಗ್ತಾಯಿದೆ ಅಂತ, ನೇರಳೆಹಣ್ಣು ಬೀಜದ ಹುಳ. ಅದರೊಳಗಡೆ ಎಲ್ಲ ಇದು ತೋರಿಸ್ತೀನಿ ರೀ. ಇದ್ರೊಳಗೂ ಒಂದು ಹುಳ ಇದೆ, ಇಲ್ಲಿ ಇದ್ರೊಳಗೂ ಅಂದರೆ ನೀಟಾಗಿ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇದ್ರೊಳಗೂ ಒಂದು ಹುಳ ಇದೆ. ಆಮೇಲೆ ಇದು ಯಾವ ಪೀಸಿಂದ ಹೊರಗಡೆ ಬಂದಿದೆಯೋ ಗೊತ್ತಿಲ್ಲ, ನಾನು ತೋರ್ಸೋಣ ಅಂತಿಲ್ಲ. ನೋಡಿ, ಇದ್ರೊಳಗೂ ಒಂದು ಹುಳ ಇದೆ. ಸೊ ಹೆಂಗೆ ಇವನ್ನ ನಿಜವಾಗ್ಲೂ ಸಿಪ್ಪೆ ತೆಗೆಯೋದು ಅಂತ ಹೇಳಿ ನಂಗೆ ನಿಜ ತುಂಬ ಹೆಲ್ಪ್ ಆಯಿತು. ಇಲ್ಲಾಂದರೆ ನೋಡಿ, ನನಗೆ ಎಷ್ಟೊಂದು ಬೀಜದಲ್ಲಿ ಇಷ್ಟೇ ನಂಗೆ ಸಿಕ್ಕಿದ್ದು. ಯಾಕೆಂದರೆ ಅರ್ಧ ಕೆಟ್ಟೋಗಿರುತ್ತೆ, ಅರ್ಧ ಚೆನ್ನಾಗಿರುತ್ತೆ. ಸೊ ಈ ಸ್ವಲ್ಪ ತೆಗ್ದಿರೋದಕ್ಕೆ ಈ ಥರ ಕಲರ್ ಬಂದಿರೋದು ಅಷ್ಟೇ, ಇದೇನಾಗಿಲ್ಲ. ನೋಡಿ, ಶುಗರ್ ಪೇಷಂಟ್ಗೆ ಒಳ್ಳೇದಂತ ಹೇಳಿ, ನಮ್ಮ ಅತ್ತೆಗೆ ಶುಗರ್ ಇತ್ತಂತ ಹೇಳಿ ಪಾಪ ಪುಡಿ ಮಾಡ್ಕೊಳ್ಳೋಣ ಅಷ್ಟು ಬೀಜ ಒಣಗಿಸ್ನ ಹಂಗೆ ರುಬ್ಬಿಟ್ಟಿದ್ದಾರೆ ಪಾಪ. ತೊಳೆದ್ಬಿಟ್ಟು ಒಣಗಿಸೋಣ ಅಂತ ಹೇಳಿ ಇಟ್ಟಿದ್ದು, ಸಿಪ್ಪೆ ತೆಗಿಯೋದು ಅಂತ ಹೇಳಿ. ತುಂಬ ಒಳ್ಳೇದಾಯ್ತು ನಿಜವಾಗ್ಲು. ಸೊ ನೋಡಿ, ಇಷ್ಟರಲ್ಲಿ ಈಗ ಎಷ್ಟು ಸಿಗುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಫೈನಲಿ ಇಷ್ಟ ಅದು. ಬಟ್ ಇಲ್ಲಿ ಹುಳಗಳನ್ನ ತೋರಿಸ್ತೀನಿ ನೋಡಿ, ಸಣ್ಣದು ಹೆಂಗೆ ಹೋಗ್ತೈತೆ ಅಂತ ನೋಡಿ. ಈಗ ಇದನ್ನು ತೊಳೆದ್ಬಿಟ್ಟು ಅಲ್ಲಿ ಇಟ್ಲಿ ಮೇಲೆ ಒಣಗಕ್ಕೆ ಇಡ್ತೀನಿ. ವೇಸ್ಟ್ ನೋಡಿ, ನಾನು ಇಲ್ಲೇ ಕ್ಲೀನ್ ಮಾಡಿದ್ದು. ಎಷ್ಟು ಏನು ಎಣ್ಣೆ ತಲೆಗೆ ಎಣ್ಣೆ ಹೆಂಗೆ ಹಾಕ್ಕೊಂಡಿದ್ಯಾ ನೋಡು. ತೊಳೆದ್ಬಿಟ್ಟು ಅಲ್ಲಿ ಮೆಟ್ಲ ಮೇಲೆ ಇಡೋಣ. ಮೇವು ನೋಡಿ ಮಗನೇಲಿ ಸಣ್ಣದೆಲ್ಲ ಹೋಗ್ತೈತೆ. ನೋಡಲ್ಲ ಹೆಂಗೆ ಹೋಗ್ತವೆ. ನಡಿ ತೊಳೆಯೋಣ. ಚಲ್ಬಾರ್ದು, ಹಿಂಗೆ ಇಟ್ಕೊ, ನೀಟಾಗಿ ಇಟ್ಕೊ. ಅಲ್ಬಾ ನೆಲ್ಲಿ ತಕ್ಕೆ. ತಗ್ಗಿ, ಅದನ್ನು ಕುಡಿತಿದ್ಯಾ? ಮುಗಿದಿ ನಾ ಬಿಡಿಲಿ ಒಂದು ನಿಮಿಷ. ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತೈತೆ. ಈಗ ಇದು ಚೆಲ್ಬಿಟ್ಟು ಒಣಗಕ್ಕೆ ಇಡೋದು ಅಷ್ಟೇ. ತೆಗಿ ಬಿಟ್ರೆ ದಿನ ಎಲ್ಲ ನೀರೆಲ್ಲ ಆಡ್ತೀಯ. ನೋಡಿ, ನಾನು ಬಂದಮೇಲೆ ಬಿಸಿಲೋಟಾಯ್ತು. ಏನಾದ್ರು ಮಾಡಬೇಕಂದ್ರೆ ಬಿಸಿಲೋಟೋಯ್ತು. ಇಷ್ಟು ನೋಡಿ, ಅಷ್ಟಕ್ಕೆ ಇಷ್ಟ ಆಯಿತು, ಸಾಕಿಷ್ಟು. ಜಾಸ್ತಿ ಏನು ತೊಗೋಬಾರ್ದು. ಇದನ್ನು 1/4 ಸ್ಪೂನ್ ಅಷ್ಟೇ ತೊಗೋಬೇಕಾಗಿರೋದು. ಬಿಸಿನೀರು ಅಥವಾ ತಣ್ಣಗಿರೋ ನೀರಲ್ಲಿ ತೊಗೋಬೋದು. ಶುಗರ್ ಪೇಷೆಂಟು ಅಥವಾ ಯಾರು ಕಿಡ್ನಿ ಸ್ಟೋನ್ ಇರೋರು ಎಲ್ಲರೂ ತೊಗೊಂಡ್ರು ಒಳ್ಳೆಯದೇ. ಇದು ಏನೂ ಆಗೋಲ್ಲ, ಸೈಡ್ ಎಫೆಕ್ಟ್ ಏನೂ ಆಗೋಲ್ಲ. ಭಯ ನನಗೆ ಹುಳಗಳು ನೋಡಿ. ಸೊ ಇದು ಒಣಗ್ತಾ ಈ ಕಲರ್ ಬಂದಿದೆ. ಇದೇನು
ಕೊಳ್ತೋಗಿರೋದಲ್ಲ, ಬಿಡಿಸ್ತಾ ಚಾಕೋಲ್ ಬಿಡ್ಸದ್ನಲ್ವಾ, ಅದಕ್ಕೋಸ್ಕರ ನೋಡಿ ಇವಳನ್ನ. ಹೇಯ್ ನಡಿಯೋ. ಬಿಸಿಲು ಬಂತು, ಬಾ ಹೋಗೋಣ. ನಡಿ ಅದೆಲ್ಲ ಎತ್ತಕಣ, ಅದೆಲ್ಲ ಎತ್ತಕಣ ನಡಿ. ತೆಗಿಯವೆಲ್ಲ ಮುಟ್ಬಾರ್ದು. ನೀನು ಬಟ್ಟೆ ಎತ್ಕೋ. ನೋಡಿ ಅಲ್ಲಿ ಬಿಡ್ಸಿದ್ದು ನನ್ನ ಚೇರ್ ಹತ್ರ ಎಷ್ಟೊಂದು ಹೇಳ್ತಿದ್ದೆ. ಬಿಸಿಲಲ್ಲಿ ಹಾಕೋದಾರ ಸ್ವೆಟರ್ನ. ಈಗ ಇವಳು ಸ್ನಾನ ಆಯಿತು, ಸಾಂಬಾರು ಮಾಡಿ ಇಟ್ಟು ಬಂದಿದ್ದೀನಿ. ಈಗ ಹೋಗಿ ಮುದ್ದೆಗಿಡ್ಬೇಕು. ಬಾ ಮಗನೆ, ಹಂಗೆ ನಿಂಗೆ ಅನ್ನ ತಿನ್ನಿಸ್ಬಿಡ್ತೀನಿ, ಒಟ್ಟಿಗೆ ಮಲ್ಕೊಂಬಿಡೋಣ. ಓಕೆನಾ? ಓಕೆ. ಈಗ ಬೇಡ ಮಗನೆ, ಅಲ್ಲಿ ಹಾಕ್ಬಿಟ್ಟು ಬಾ. ನೀನು ಈಗ ಸ್ನಾನ ಮಾಡಿದ್ಯಾ ತಾನೇ? ತೊಳ್ಳೆ ಹೇರೆಲ್ಲ ನೋಡಿ ಹೆಂಗಾಯ್ತು. ಹೋಗೋಣ. ಓ, ಇದು ಬೆಳಗ್ಗೆ ಮಾಡಿ ಚಟ್ನಿಯನ್ನು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಹಾಕಿ ಉಳ್ಕೊಂಡ್ಬಿಡ್ತು. ಇದು ದೋಸೆಗೆಲ್ಲ ಇಡ್ಲಿಗೆ ಅಂತ ಏನು ಹಾಕಿದ್ದೆ, ಅದನ್ನು ಸಂಜೆ ರುಬ್ಬಬೇಕು. ಇದು ನೋಡಿ ತೋರಿಸ್ತೀನಿ, ಇದೇನಂತ ಟೇಸ್ಟ್ ಮಾಡಿ ನೋಡೋಣ. ಮೊಟ್ಟೆನ ಬಾಯ್ಲ್ ಮಾಡೋದದ್ರಲ್ಲಿ ಹಾಕಿ, ಅಂದರೆ ಸ್ಟೀಮ್ ಥರ, ಅದು ಕೆಳಗಡೆ ಇರೋ ಪಾತ್ರೆ ನೀರು ಹಾಕಿ ಮೇಲೆ ಮೊಟ್ಟೆ ಇಟ್ಟು ಅದ್ರ ಮಧ್ಯೆ ಒಂದು ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಆವಿಯಾಗಿ ನೀರು ಬರುತ್ತಲ್ಲ, ಅದು ಮೇ ಬಿ ಅದು ಗ್ಲಾಸಲ್ಲಿ ಇರಬೇಕಂತ ಗೊತ್ತಿಲ್ಲ. ಅದು ನಾನು ಇದುವರೆಗೂ ಟ್ರೈ ಮಾಡಿಲ್ಲ, ಬುಕ್ ಮಾಡಿರೋದಷ್ಟೇ. ತುಂಬ ಕಮ್ಮಿ ಪ್ರೈಸ್ ಸಿಕ್ತು. ನಿಮ್ಗೆ ಏನಾದರೂ ಲಿಂಕ್ ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇನ್ನು ನೋಡಿ, ಇದೆರಡು ಹೋಲ್ ಕೊಟ್ಟಿದ್ರೆ ಅಂದರೆ ಪ್ರೆಷರ್ ಅದು ಹೊರಗಡೆ ಹೋಗೋದಕ್ಕೆ ಆ ಥರ ಹಾಕಿ ಇಟ್ಬಿಟ್ಟು ಸ್ವಿಚ್ ಹಾಕಿಟ್ರೆ ಸಾಕು, ಅದು ಮೊಟ್ಟೆ ಸ್ಟೀಮ್ ಆಗಿಬಿಡುತ್ತೆ. ನೋಡಿ ಎಷ್ಟೊಂದು ಫ್ರೂಟ್ಸ್ ಎಲ್ಲ ನನ್ನ ಮಗಳಿಗೆ ತಿಂದೆ. ಅಂದರೆ ಬಾಳೆಹಣ್ಣಂತೂ ಒಂದು ಸಲ ತಿಂದರೆ ಇನ್ನೊಂದು ಸಲ ತಿನ್ನಲ್ಲ. ಇದು ಅವಕಾಡೋ, ಇದು ಒಳಗಡೆ ಇದು ಸ್ವಲ್ಪ ಬಲ್ತಿರಲಿಲ್ಲ ನಾನು ತಂದಾಗ. ಒಳಗಡೆ ಬೀಜ ಹಿಂಗೆ ಸ್ವಲ್ಪ ಹಿಂಗೆ ಹಳ್ಳಾಡಿದ್ರೆ ಅದು ಹಣ್ಣಾಗುತ್ತೆ 2-3 ದಿನ ಇಟ್ಟರೆ ಅಂತ. ಇದೇನು ಮರದಲ್ಲ ಹಣ್ಣಾಗಿರಲಿಲ್ಲ, ತಂದಮೇಲೆ ನೋಡಿ ಹಣ್ಣಾಗಿತ್ತು. ಸೊ ಅದೊಂದು ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಏನಾಯಿತು ಇಲ್ಲ ಕಾಲ್ ತೋರಿಸು ಚಿನ್ನಿ, ನಿಂಗೇನೋ ಒಂದು ಸರ್ಪ್ರೈಸ್. ನಿಂಗೊಂದು ಸರ್ಪ್ರೈಸ್. ಹೆಂಗ ಸರ್ಪ್ರೈಸ್? ಇಲ್ಲಿ ಬಾಯ್ಲಿ ಹೋಗಪ್ಪ, ನಿಂಗೆ ಸರ್ಪ್ರೈಸ್ ಬೇಡ. ನೋಡಿಲ್ಲ ಅದನ್ನ ಅಲ್ಲಿ ಚಿನಿ, ಅಲ್ಲಿ ಚಿಕ್ಕದು ನೋಡಲಿ ಎತ್ಕೋಗು, ಎತ್ಕೋ ಬಾಯಿಲಿ ಎತ್ಕೋ ಬಾ. ಅಲ್ಲಿ ಬೇಡವಾ? ಸುಮ್ಮ ಕೊಟ್ಬಿಡ, ಬಿಡು, ಸುಮ್ಮ ಕೊಡ್ತೀನಿ, ಕೂತ್ಕೋ. ಯಾಕೋ ಅವಳಿಗೆ ಹಾರ್ಸ್ ಅಷ್ಟು ಇಷ್ಟ ಆಗಲಿಲ್ಲ. ಅದು ಹಾರ್ಸ್ ಅಲ್ಲಿದೆ, ಅದಕ್ಕೆ ಸೈಕಲ್ ಎತ್ಸ್ಕೊಂಡಿದ್ದಾಳೆ. ಬತ್ತೈತೀರ. ಸೊ ಅದಕ್ಕೆ ಯಾಕೋ ತುಂಬ ಚಿಕ್ಕನೋ ಹೋಯಿತು, ಅದಕ್ಕೆ ಅದನ್ನ ರೀಫಂಡ್ಗೆ ಹಾಕಿದ್ದೀನಿ. ಬಂದಮೇಲೆ ಈ ಥರ ದೊಡ್ಡದೇ ಕೊಡ್ಸೋಣ ಅಂತ. ಎತ್ಕೊಬ ಮಗನೆ ಅದನ್ನ. ಇದಾದರೆ ವೆಯ್ಟ್ ಇದಾಯ್ತಾ, ಅದು ಒಂದೇ ಕೈಲಿ ಎತ್ಕೊಂಡ್ಬರ್ತಾಳೆ ನೋಡಿ ಬೇಕಿದ್ರೆ. ಎತ್ಕೊಬ, ಎತ್ತಿಡೋಣ. ವಾಪಸ್ ಮಾಡಿಬಿಟ್ಟಿದ್ದೀನಿ ನಾನು ಅದನ್ನು. ಬೇರೆದು ಕೊಡಿಸ್ತೀನಿ ಬಾ. ನೋಡೋಕ್ಕೇನೋ ಲುಕ್ ವೈಸ್ ಚೆನ್ನಾಗಿದೆ, ಬಟ್ ಹೈಟ್ ಕಡಿಮೆ ಆಯ್ತು ಅವಳಿಗೆ. ಮತ್ತು ಕಾಲಿಟ್ಕೊಳ್ಳೋ ಗ್ರಿಪ್ ಎಲ್ಲ ಏನೂ ಇಲ್ಲ ಪಾಪ, ಅದು ಕಷ್ಟ ಅನಿಸುತ್ತೆ ಅವಳಿಗೆ. ನೋಡಿ ಕಾಲಿಟ್ಕೊಳ್ಳೋಕ್ಕೆಲ್ಲ ಏನು ಗ್ರಿಪ್ಪೇ ಇಲ್ಲ. ನೋಡೋಕೆ ಮಾತ್ರ ನಿಜ ಚೆನ್ನಾಗಿದೆ. ಅದೇ 1 ವರ್ಷದ ಮಕ್ಳಿಗೆಲ್ಲ ಓಕೆ, ಇದು ಕ್ವಾಲಿಟಿನೂ ಓಕೆ. ನನಗೇನು ಅಂದರೆ ಕ್ವಾಲಿಟಿ ಎಲ್ಲ ಓಕೆ, ಬಟ್ ಅವಳಿಗೆ ಇದು ಅಡ್ಜಸ್ಟ್ ಆಗ್ತಿಲ್ಲ ಅಂತ ಅಷ್ಟೇ ರಿಫಂಡ್ಗೆ ಹಾಕಿರೋದು. ಬೇರೆದು ಕೊಡ್ಸೋಣ ಅಂತ. ನೋಡೋಕ್ಕೂ ಚೆನ್ನಾಗಿದೆ, ಬಟ್ ನೋಡಿ ಕಣ್ಣು ಅದಕ್ಕೆ ಎಲ್ಲ ಚೆನ್ನಾಗಿದೆ.